गल्लीतील अश्वत्थामा मंदिरावर दगडफेक करणाऱ्या युवकावर कठोर कारवाई करावी, तसेच दरबार गल्लीमध्ये सार्वजनिक ठिकाणी स्क्रीन लावून औरंगजेब आणि टिपू सुलतान यांच्या क्रौर्याचे दृश्य दाखवून कटकारस्थान रचणाऱ्या समाजविघातक प्रवृत्तींवर कठोर पावले उचलावीत अशी मागणी विश्व हिंदू परिषद आणि बजरंग दलाच्या कार्यकर्त्यांनी केली। शुक्रवारी त्यांनी प्रमुख पोलीस अधिकाऱ्यांना निवेदन सादर करत शहरात शांतता भंग करणाऱ्या घटनांना आळा घालावा अशी मागणी केली। संभाजी महाराजांवर झालेल्या क्रूर घटनेचे चित्रण करून धार्मिक तेढ वाढवण्याचा प्रयत्न थांबवावा, तसेच शहरात कोणत्याही अप्रिय घटना घडू नयेत म्हणून योग्य त्या उपाययोजना कराव्यात असे ते म्हणाले। ಅಂತ ದೊಡ್ಡ ಬಾಬರಿ ಮಸೀದಿ ಕಡೆ ಬ್ಯಾನರ್ ತರ ದೊಡ್ಡ ವಿಷಯ ಇಲ್ಲ ನಮಗ ನಾವೇನ ಶಾಂತಿ ಕಲ್ಲಬಾರದಂತೆ ಕಮಿಷನರ್ ಮನವಿ ಕೊಟ್ಟೇವಿ ಅನುಭವದಾಗ ಅಂತ ಕ್ರೋರಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಹಚ್ಚಕತ್ತಾರು ಔರಂಗಜೇಬ್ ಬ್ಯಾನರ್ ಹಚ್ಚಕತ್ತಾರು ಹಿಂಗ ಬಿಟ್ರ ಮತ್ತೆ ನೆಕ್ಸ್ಟ್ ನಾವು ಭಜನಾ ಕಾರ್ಯ ಮಾಡ್ತೀವಿ ನಮಗೆ ಅಂತ ದೊಡ್ಡ ಮಸೀದಿ ಕಡೆ ದೊಡ್ಡ ಬ್ಯಾನರ್ ಯಾಕೆ ದೊಡ್ಡ ವಿಷಯ ಇಲ್ಲ ಈಗ ಸ್ಕ್ರೀನಿಂಗ್ ಅಂದ್ರೆ ಸ್ಕ್ರೀನಿಂಗ್ ಏನೇನ್ ತೋರಿಸ್ತಿದ್ದಾರೆ ಟಿಪ್ಪು ಸುಲ್ತಾನ ಔರಂಗಜೇಬ ಬ್ಯಾನರ್ ಹಾಕತ್ತಾರ ಹಿಂದೂಗಳ ವಿರೋಧಿಯಾಗಿ ಅವ್ರ ಬ್ಯಾನರ್ಗಳು ಎಲ್ಲ ಹಾಕಕತ್ತಾರ ಔರಂಗಜೇಬ್ ಕಿಂಗ್ ಭಾರತದ ಕಿಂಗ್ ದೇಶದ ಕಿಂಗ್ ಅಂತ ಬ್ಯಾನರ್ ಅದಲ್ಲ ವಿಡಿಯೋ ಅದ ನಮ್ಮ ಕಡೆ ಎಲ್ಲ ಈಗ ರಂಜಾನ್ ನಡೆದಿದ್ರಲ್ಲ ಆ ಟೈಮ್ನಾಗ ಮಾಡತ್ತಾರ ನಮ್ ವಿರೋಧಾಗಿ ಹಿಂದೂಗಳ ವಿರೋಧಾಗಿ ಅವರ ಸ್ಕ್ರೀನಿಂಗ್ ಎಲ್ಲ ಮಾಡಕತ್ತಾರ ಔರಂಗಜೇಬ್ ನಾಲ್ಕ್ರಿ ಅವ್ ಕ್ರೂರಿ ಇನ್ನು 45 ಲಕ್ಷ ಮಂದಿ ಹಿಂದೂ ಬಂದಾರ ಅವ್ರಿಗಿರ್ಬೇಕು ಅವ್ರು ಯಾರು ಹುಟ್ಟಾರ ಅವ್ರಿಗೆ ಗೊತ್ತಿಲ್ಲ ಅವರು ಆ ರೀತಿ ತೋರಿಸ್ತಿದಾರೇನ್ರಿ ಅವ್ರು ತೋರ್ಸಾರ ಔರಂಗಜೇಬ್ ನಮ್ ದೇಶದ ಇರುವಂತ ಅವ್ರು ತೋರ್ಸಾಕತ್ತಾರ್ರಿ ಇಡೀ ಸಮಾಜ ಗೊತ್ತಿಲ್ಲ ಯಾರು ಸಂಭಾಜಿ ಬಗ್ಗೆ ಇದಾಗತ್ತೆ ಸಂಭಾಜಿ ಮಹಾರಾಜರ 40 ದಿವಸ ಹಾಳ ಮಾಡಿ ಕೊಂದವ್ರನ್ನ ಅವ್ರಿಗೆ ತಮ್ಮ ಹೀರೋ ಅಂತ ತೋರ್ಸಾಕತ್ತಾರ ಮತ್ತ ಅವ್ರಿಗೆ ನಾವು ಹಿಂಗ ಗಪ್ಕೊಂಡ್ರಂಗಿಲ್ಲ ಈಗ ಪೊಲೀಸ್ ಏನ್ ಆಕ್ಷನ್ ತಗೊಳ್ಳಿ ಅಂದ್ರೆ ನಾವ್ ಹಿಂಗ ಗಪ್ಕೊಂಡ್ರಂಗಿಲ್ಲ ಮುಂದಿನ ನಮ್ ಅಲ್ಲಿ ಗಲ್ಯಾಗ ಹೊಕ್ಕ ಬ್ಯಾನರ್ ತೆಗಿತೇವೆ ಸುನೀಲ್ ಗೌರನ್ನ ಇವತ್ತಿನ ದಿನ ಪೊಲೀಸ್ ಕಮಿಷನರೇಟ್ಗೆ ಅಲ್ಲಲ್ಲಿ ದೇವಸ್ಥಾನಗಳ ಮೇಲೆ ನಡೆಯುತ್ತಿರುವಂತ ಕಲ್ಲು ತೂರಾಟ ಮತ್ತು ದೇವಸ್ಥಾನಗಳ ಮೇಲೆ ನಡೆಯುತ್ತ ಪವಿತ್ರತೆಯನ್ನು ಹಾಳು ಮಾಡುವಂತ ಕೆಲಸ ನಡೀತಿದೆ। ಅಲ್ಲಿ ಮಾಂಸಾಹಾರ ಸೇವನೆ ಮತ್ತು ಮದ್ಯಪಾನ ಸೇವನೆ ಮತ್ತು ಕೆಲವು ಜನ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸುವಂತ ಘಟನೆಗಳು ನಮ್ಮ ನಗರಿಗೆ ಬಂದಿದ್ದ ಕಾರಣ ಇವತ್ತಿನ ದಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ನಾವೆಲ್ಲ ಕುಡಿಕೊಂಡ ಕಮಿಷನರೇಟ್ಗೆ ಇಂಥ ಸೂಕ್ಷ್ಮ ನಮ್ಮ ದೇವಸ್ಥಾನಗಳಲ್ಲಿ ಅಪವಿತ್ರತೆ ಆಗ್ತಾ ಇರೋದ್ರಿಂದ ಈ ಪೊಲೀಸ್ ಇಲಾಖೆಯು ತಮ್ಮ ಗುಪ್ತಚರ ಇಲಾಖೆ ವತಿಯಿಂದ ಮಾಹಿತಿಯನ್ನು ಕಲೆ ಹಾಕಿ ಎಲ್ಲೆಲ್ಲಿ ಇಂಥ ಘಟನೆಗಳು ನಡೀತಾವಲ್ಲ ಆ ಘಟನೆಗಳಿಗೆ ಒಂದು ಬಂದೋಬಸ್ತ್ ಮಾಡಿ ಅಲ್ಲಿ ಇಂಥ ಘಟನೆಗಳ ಮರು ಕಳಿಸದಂತೆ ತಾವೆಲ್ಲ ಜವಾಬ್ದಾರಿ ವಹಿಸಬೇಕಂತೇಳಿ ಪೊಲೀಸ್ ಕಮಿಷನರ್ ಮನವಿ ಮಾಡಿಕೊಂಡಿದ್ದೇವೆ। ಅದೇ ರೀತಿಯಾಗಿ ಇವತ್ತ ಜಿಲ್ಲಾದ್ಯಂತ ಗಾಂಜಾ ಹಾವಳಿ ಜಾಸ್ತಿ ನಡೀತಾ ಇದೆ। ಪ್ರತಿಯೊಂದು ತಾಲೂಕಿನಲ್ಲಿ ಗಾಂಜಾ ಸೇವನೆ ಮಾಡುವಂತ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ। ಇದರಿಂದ ಸಮಾಜದಲ್ಲಿ ವಿಕೃತ ಕ್ರಾಂತಿಗಳು ನಡೀತಾ ಇದ್ದಾವೆ। ಆ ಒಂದು ದೃಷ್ಟಿಕೋನದಿಂದ ಇವತ್ತೆಲ್ಲ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಕಮಿಷನರೇಟ್ಗೆ ಮನವಿ ಮಾಡ್ಕೊಂಡಿದ್ದೀವಿ। ಈಗಾಗಲೇ ಬೆಳಗಾವಿ ನಗರ ಇವರಿಗೆ ವಿಷಯ ನಗರದ ಸುತ್ತಮುತ್ತಲಿನ ಘಟನೆಗಳ ಬಗ್ಗೆ ಮಾನ್ಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ಬೆಳಗಾವಿ ಜಿಲ್ಲೆ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮುಸ್ಲಿಂ ಯುವಕ ಪಾಂಗುಳ್ ಗಲ್ಲಿಯಲ್ಲಿ ಅಶ್ವತ್ಥಾಮ ದೇವಸ್ಥಾನ ಮೇಲೆ ಕಲ್ಲು ಎಸೆದು ಸದ್ಯ ಪ್ರಕರಣ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು। ಅದೇ ರೀತಿ ದರ್ಬಾರ್ ಗಲ್ಲಿಯಲ್ಲಿ ಸಾರ್ವಜನಿಕವಾಗಿ ಅಳವಡಿಸಿ ಔರಂಗಜೇಬನ ಹಾಗೂ ಟಿಪ್ಪು ಸುಲ್ತಾನ್ನ ಇವರಿವರ ಘನ ಕಾರ್ಯದ ಬಗ್ಗೆ ತೋರಿಸುತ್ತಾರೆ। ಸಂಭಾಜಿ ಮಹಾರಾಜರಿಗೆ ಆದ ಕ್ರೌರ್ಯ ಕಹಿ ಘಟನೆಯ ಬಗ್ಗೆ ತೋರಿಸಿ ಶಾಂತಿ ಕದಡುವ ಕೆಲಸವನ್ನು ನಿಲ್ಲಿಸಬೇಕು। ನಗರದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಿದ ಕ್ರಮ ಜರುಗಿಸಬೇಕು। ಕೇದನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಊರಿನಿಂದ 2 ಕಿಲೋಮೀಟರ್ ಅಂತರದಲ್ಲಿರುವ ಮಹಾದೇವ ಮಂದಿರ ಪರಿಸರದಲ್ಲಿ ಮುಸ್ಲಿಂ ಯುವಕರು ಬಂದು ನಮಾಜ್ ಮಾಡುವುದು, ಮಾಂಸಾಹಾರಿ ಊಟ ಸೇವನೆ ಮಾಡುವುದು, ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ಮೋಜು ಮಸ್ತಿ ಪಾರ್ಟಿ ಮಾಡುತ್ತಿದ್ದಾರೆ। ಇದರಿಂದ ದೇವಸ್ಥಾನದ ಪವಿತ್ರತೆ ಹಾಳಾಗುತ್ತಿದೆ, ಇದು ನಿಲ್ಲಬೇಕು। ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಗಾಂಜಾ ಸರಬರಾಜಿನಿಂದ ಯುವಕರಿಂದ ಗಾಂಜಾ ನಶೆಯಲ್ಲಿ ದುರ್ಘಟನೆಗಳು ಸಂಭವಿಸುತ್ತವೆ। ಈ ಎಲ್ಲಾ ವಿಷಯಗಳ ಬಗ್ಗೆ ಗಮನಿಸಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸುವಲ್ಲಿ ನಿಟ್ಟಿನಲ್ಲಿ ತಮ್ಮ ಇಲಾಖೆಯಿಂದ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಒತ್ತಾಯಪೂರ್ವಕ ವಿನಂತಿಸುತ್ತೇನೆ। ಧನ್ಯವಾದಗಳು। ಓಕೆ ಸರ್, ನಾನು ಸ್ವಲ್ಪ ಮತ್ತೊಂದು
यावेळी संतोष मादिगर, सुनील गोरण्णा, सुनील कुलकर्णी आणि इतर कार्यकर्ते उपस्थित होते. संकल्प शिंदे, KMM मराठी, बेळगाव.